ನಾನು ಒಬ್ಬ ಶಿಕ್ಷಕನಾಗಿ ಅಂದರೆ ಉಪನ್ಯಾಸಕನಾಗಿ ಪ್ರಾಚಾರ್ಯನಾಗಿ ಆ ಶಿಕ್ಷಣ ಕ್ಷೇತ್ರದಲ್ಲೇ ಸೇವೆಯನ್ನು ಸಲ್ಲಿಸಿರೋನಾಗಿರೋದ್ರಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ, ಶಿಕ್ಷಕ ವೃತ್ತಿಗೆ ಬಹಳ ಜವಾಬ್ದಾರಿ ಇದೆ. ಬಹುಶಃ ನೀಲಕಂಠಯ್ಯನವರು, ಮಲ್ಲಿಕಾರ್ಜುನಪ್ಪನವರು ಸ್ವಲ್ಪ ನಮಗಿನ ಹಿಂದೆ ಇದ್ದಂಥವ್ರು, ನಾವು ಅವರಂತ ಒಂದು ದಶಕಗಳ ಮುಂದಿದ್ದಂಥವ್ರು, ನೀವು ಒಂದು 3-4 ದಶಕಗಳ ಮುಂದೆ ಇರ್ತಕ್ಕಂಥವ್ರು. ಅಂದರೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳ ಹಿನ್ನೆಲೆಯಲ್ಲಿ ಶಿಕ್ಷಕರ ಪಾತ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದಾಗ ಇವತ್ತು ಶಿಕ್ಷಕರ ಜವಾಬ್ದಾರಿ ಜಾಸ್ತಿ ಆಗಿದೆ. ಅವತ್ತಿನ ಕಾಲದಲ್ಲಿ ಜಾಸ್ತಿ ಇರಲಿಲ್ಲ ಅಂತಲ್ಲ, ಬಹುಶಃ ಪ್ರಶ್ನೆ ಮಾಡ್ತಕ್ಕಂಥ ವಾತಾವರಣ ಕಡಿಮೆ ಆಗಿತ್ತು. ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ವಾತಾವರಣ ಜಾಸ್ತಿ ಆಗಿರೋದ್ರಿಂದ ಶಿಕ್ಷಕರ ಒಂದು ಜವಾಬ್ದಾರಿ ಮಹತ್ವ ಜಾಸ್ತಿ ಆಗ್ತಾ ಹೋಗಿದೆ. ಯಾಕೆಂದ್ರೆ ಇವತ್ತೆಲ್ಲ ಇಂಟರ್ನೆಟ್ ಸಿಸ್ಟಮ್ ಆಗಿರೋದ್ರಿಂದ, ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ ಯಾವ್ಯಾವ ವಿದ್ಯಾರ್ಥಿಗೆ ಯಾವ್ಯಾವ ರೀತಿ ಮನೆಯಲ್ಲಿ ಮಕ್ಕಳಿಗೆ ಬೋಧನೆ ಆಗಿರುತ್ತೆ ಅನ್ನೋದನ್ನ ಯಾವ ಶಿಕ್ಷಕರು ಕೂಡ ನಿರೀಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ತಾನು ಮಾಡುವ ಶಿಕ್ಷಕ ವೃತ್ತಿಯ ಪಾಠ ಪ್ರವಚನಗಳನ್ನಾದರೂ ಕೂಡ ಅವರು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಕಲಿತು ಅದನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಬಂದಾಗ ಯಶಸ್ವಿ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಪೂರ್ವ ತಯಾರಿ ಇಲ್ಲದೇನೆ ನಾವು ತರಗತಿಗಳಿಗೆ ಹೋದರೆ ಖಂಡಿತವಾಗಿ ಕೂಡ ಯಶಸ್ವಿ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ಗುರುವಾದಂತಹ ಶಿಕ್ಷಕ ಅನ್ನೋದನ್ನ ಗುರುವನ್ನ ಅರ್ಥದಲ್ಲೂ ನಾವು ಏನು ಪರಿಗ್ರಹಿಸಿ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತೀವಿ, ಗುರುತ್ವವನ್ನು ಸ್ಥಾಪನೆ ಮಾಡಬೇಕು, ಒಂದು ಹೆಜ್ಜೆ ಗುರುತನ್ನ ಮೂಡಿಸ್ಬೇಕು. ಉದಾಹರಣೆಗೆ ತೆಂಗಿನ ಮರ ಬೆಳೆಯೋದನ್ನ ಎಲ್ಲರೂ ಕೂಡ ನೋಡಿದ್ದೀರ ನೀವು. ತೆಂಗಿನ ಮರ ಬೆಳೀತಾ ಏನಾಗುತ್ತೆ, ಆ ಮೊಟ್ಟೆಗಳು ಬೀಳ್ತಾ ಗುರುತುಗಳನ್ನು ಕಾಣಿಸ್ತಾ ತೆಂಗಿನ ಮರದಲ್ಲಿ. ಆ ಥರ ನಿಮ್ಮ ಹೆಜ್ಜೆ ಗುರುತುಗಳನ್ನ ನಿಮ್ಮ ಶಿಕ್ಷಕ ವೃಂದದಲ್ಲಿ ಬೆಳೆಸ್ತಾ ಹೋಗ್ಬೇಕು. ಆ ಹೆಜ್ಜೆ ಗುರುತುಗಳನ್ನ ಬೆಳೆಸುವ ಗುಣ ಯಾರಿರುತ್ತೆ ಅವ್ರು ನಿಜವಾದ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗ್ತದೆ. ನಾನಾದ್ರೂ ಅಂದ್ಕೊಂಡಿರೋದ್ರಿಂದ ಶಿಕ್ಷಕರ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ರೆ, ಶಿಕ್ಷಕರಾದಂತಹವರು ಆತ್ಮಾವಲೋಕನ ಮಾಡ್ಕೋಬೇಕು. ನಾವು ಏನಾಗಿದ್ದೇವೆ, ನಮ್ಮ ಜ್ಞಾನದ ಮಟ್ಟ ಏನು, ಇವತ್ತು ನಾವು ಕಲಿಸ್ತಕ್ಕಂತಹ ವಿಷಯಗಳ ಮಟ್ಟ ಏನು, ಆ ಮಟ್ಟವನ್ನು ನಾವು ತಲುಪಲಿಕ್ಕೆ ಸಾಧ್ಯ ಆಗದೆ ಹೋದರೆ ಯಾವ ಹಂತದಲ್ಲಿ ಅದಕ್ಕೆ ನಾವು ಬೇಕಾದಂಥ ತರಬೇತಿಯನ್ನು ಪಡ್ಕೊಳ್ಬೇಕು, ಅಥವಾ ಯಾವ ಹಂತದಲ್ಲಿ ನಾವು ಅದಕ್ಕೆ ಬೇಕಾದಂಥ ಪೂರಕ ಸಾಮಗ್ರಿಗಳನ್ನು ಪಡ್ಕೊಳ್ಬೇಕು. ಇವೆಲ್ಲ ಆಲೋಚನೆಗಳನ್ನು ಮಾಡಿಕೊಂಡು ಸಮಗ್ರವಾಗಿ ಅದರ ಬಗ್ಗೆ ಪರಿಪೂರ್ಣವಾದ ಜ್ಞಾನವನ್ನು ಪಡೆದುಕೊಂಡು ತರಗತಿಗೆ ಹೋದಾಗ ಮಾತ್ರ ನೀವು ಜ್ಞಾನವನ್ನು ದಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮಲ್ಲಿಕಾರ್ಜುನಪ್ಪನವರು ಹೇಳಿದರು, ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ. ಯಾಕೆಂದರೆ ಎಲ್ಲದೂ ಕೂಡ ಬರುತ್ತೆ, ನೇತ್ರದಾನ ಬರ್ಬೋದು, ಅಥವಾ ಪ್ರತಿಯೊಂದು ಏನೇ ಬಂದರೂ ಕೂಡ ಅದು ಮನುಷ್ಯನನ್ನು ಸಂಸ್ಕಾರಯುತವನ್ನಾಗಿ ಮಾಡಿದಾಗ, ಅವನನ್ನು ಜ್ಞಾನಿಯನ್ನಾಗಿ ಮಾಡಿದಾಗ, ಸಂಸ್ಕಾರ ಬೆಳೆದಾಗ ಅವನಿಗೆ ಅವೆಲ್ಲ ಬೇರೆ ಬೇರೆ ಜ್ಞಾನಗಳು, ದಾಸೋಹ ಆಗಿರ್ಬೋದು, ನೇತ್ರದಾನ ಆಗಿರ್ಬೋದು, ಹಣದಾನ ಆಗಿರ್ಬೋದು, ಭೂದಾನ ಆಗಿರ್ಬೋದು, ಎಲ್ಲವನ್ನೂ ಮಾಡುವಂತಹ ಶಕ್ತಿ ಯಾವಾಗ ಬರ್ತದೆ ಅಂತ ಆತ್ಮವಿಶ್ವಾಸ ಬಂದಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಅಂತ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವನ್ನು ಶಿಕ್ಷಣ ಮಾಡಬೇಕು. ಬರೀ ಟೆಸ್ಟು, ಪರೀಕ್ಷೆ, ಪಾಸು, ಅಂಕಗಳು ಶಿಕ್ಷಣ ಅಲ್ಲ. ಒಂದು ಬದುಕನ್ನು ರೂಪಿಸಿಕೊಳ್ಳುವಂತಹ, ಬದುಕನ್ನು ಕಟ್ಟಿಕೊಳ್ಳುವಂತಹ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ವಿದ್ಯಾರ್ಥಿಗಳು ನಿಮ್ಮನ್ನ ಜ್ಞಾಪಿಸ್ಕೊಳ್ತಾರೆ. ಬರೀ ಪರೀಕ್ಷೆ ಅಂಕಗಳಿಗೆ ಮಾತ್ರ ತಯಾರು ಮಾಡಿದಾಗ ಯಾರೂ ನಮ್ಮನ್ನು ಜ್ಞಾಪಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಮುಂದೆ ಎಂದಾರು ಒಂದು ದಿನ ಅವನು ಉದ್ಯೋಗೋದಾದರೂ ಆಗಿರ್ಬೋದು, ಸರ್ಕಾರಿ ಹುದ್ದೆ ಆಗಿರ್ಬೋದು, ಖಾಸಗಿ ಹುದ್ದೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ವ್ಯವಹಾರ ವಹಿವಾಟುಗಳಾಗಿರ್ಬೋದು, ಯಾವುದೇ ಕಾರ್ಯಕ್ಷೇತ್ರಕ್ಕೆ ಹೋದರೂ ಕೂಡ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು, ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಾವು ಬೋಧನೆ ಮಾಡ್ತಾ ಹೋದಾಗ ಅವನ ಬದುಕಿನಲ್ಲಿ ಬದಲಾವಣೆಗಳನ್ನು ತರ್ತಾ ಹೋದಾಗ ಅದನ್ನು ಕೂಡ ಅವನು ನಮ್ಮನ್ನು ಜ್ಞಾಪಿಸ್ಕೊಳ್ಳಿಕ್ಕೆ ಕಾರಣ ಆಗ್ತದೆ. ಇಲ್ಲದೆ ಏನೂ ಆಗೋದಿಲ್ಲ. ಅದಕ್ಕೆ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಏನು ಹೇಳ್ತೀವಿ ಅಂದರೆ, ಬೇರೆಯವ್ರ ಮೇಲೆ ದೂಷಣೆ ಮಾಡೋದು ಜಾಸ್ತಿ. ನಾವು ಅವರಂಗೆ ಇವರಿಂಗೆ, ಅವರು ಮಾಡ್ತಾರೆ, ಇವ್ರಿಗೆ ಮಾಡ್ತಾರೆ. ಅದು ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸುವ ಮಟ್ಟದಲ್ಲಿ ಈ ಶಿಕ್ಷಕರಲ್ಲಿ ಜಾಸ್ತಿ ಆಗ್ತಾ ಇದೆ. ಅವರವರ ಕೆಲಸಗಳನ್ನು ಅವರು ಮಾಡೋದ್ರ ಜೊತೆಯಲ್ಲಿ ಬೇರೆಯವರು ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಕಡೆಗೆ ಕಣ್ಣಾಯಿಸ್ತಕ್ಕಂಥದ್ದು, ಅವರನ್ನ ಟೀಕೆ ಮಾಡ್ತಕ್ಕಂಥದ್ದು, ವಿಮರ್ಶೆ ಮಾಡ್ತಕ್ಕಂಥದ್ದು, ನಾವು ಗ್ರೇಟ್ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗ್ತಕ್ಕಂಥ ಮನೋಭಾವ ಬರ್ತಾ ಇದೆ. ಅದನ್ನು ಮಲ್ಲಿಕಾರ್ಜುನಪ್ಪರ ಗರ್ವ ಅಂತ ಏನು ಹೇಳಿರಲ್ಲ, ಆ ಗರ್ವ ಅನ್ನೋದನ್ನ ಬಿಟ್ಟರೆ ಯಾವುದೂ ಕೂಡ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಸವಣ್ಣನವರು ಕೂಡ ಹೇಳ್ತಾರೆ, ಲೋಕದ ಡಂಕ ನೀವೇಕೆ ತಿಂತಿದ್ದೀರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮಾಲಯ ಅಂತ ಹೇಳ್ತಾರೆ. ಬೇರೆಯವ್ರ ಬಗ್ಗೆ ಯಾರು ಕಾಳಜಿ ವಹಿಸಬೇಕಂತ ಅವಶ್ಯಕತೆ ಇಲ್ಲ. ಅವರವರ ಬದುಕನ್ನು ಅವ್ರು ಕಟ್ಟಿಕೊಡ್ತಾರೆ, ರೂಪಿಸಿಕೊಡ್ತಾರೆ. ಯಾರು ನಿಮ್ಮನ್ನು ನಂಬಿದಾರೋ
ಯಾರು ನಿಮ್ಮನ್ನು ಆಶ್ರಯಿಸಿದಾರೋ ಅವರಿಗೆ ಬದುಕಿನ ದಾರಿಯನ್ನು ತೋರಿಸ್ತಾ ಹೋದ್ರೆ ಆಗ ನೀವು ಶ್ರೇಷ್ಠರಾಗ್ತೀರ. ಆದರೆ ಶಿಕ್ಷಕ ಅಂದರೆ ಶಿಕ್ಷಣವನ್ನು ಕಲಿಸುವುದರ ಜೊತೆಗೆ ಮಾರ್ಗದರ್ಶನಕ ಆಗಬೇಕು. ಅವನು ಮಾರ್ಗದರ್ಶಕ ಆದಾಗ ಮಾತ್ರ ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ದಾರಿಯಲ್ಲಿ ನಾವು ಸಾಗಿದಾಗ ಒಳ್ಳೆಯ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲರೂ ಕೂಡ ಆ ರೀತಿಯ ದಾರಿಯಲ್ಲಿ ಇದ್ದೀರಾ ಅಂತ ನಾನು ಕೂಡ ಭಾವಿಸ್ತಿದ್ದೇನೆ. ನಾವು ಅದನ್ನು ಗಮನಿಸ್ತಾ ಇರ್ತೀವಿ. ಬಹುಶಃ ಆ ರೀತಿಯ ವಿಚಾರಗಳನ್ನ ಇಟ್ಟುಕೊಂಡು ನೀವೆಲ್ಲರೂ ಕೂಡ ಬೋಧನೆ ಮಾಡ್ತಾ ಇರೋದ್ರಿಂದಲೇ ನಮ್ಮ ಸಂಸ್ಥೆ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಆದರೂ ಕೂಡ ನಾನು ಭಾವಿಸ್ತೇನೆ. ಅದೇ ಬರೀ ಇಲ್ಲದೆ ಹೋಗಿದ್ರೆ, ಅಟಾಚಾರದ ಶಿಕ್ಷಣವನ್ನು ಕೊಟ್ಟಿದ್ರೆ ನಮ್ಮ ತಾಲೂಕಿನಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ನಮ್ಮ ಶಿಕ್ಷಣ ಸಂಸ್ಥೆ ಹೆಸರು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ನೀವೆಲ್ಲರೂ ಕಡೆ ಒಂದು ಕಡೆ ದಾರಿ ತಪ್ಪಿದಂಥ ಸಂದರ್ಭದಲ್ಲಿ ಅಥವಾ ಎಚ್ಚರ ತಪ್ಪಿದಂಥ ಸಂದರ್ಭದಲ್ಲಿ ಎಚ್ಚರಿಸಲಿಕ್ಕೆ ಸದಾ ಎಲೆಕ್ಟ್ರಾನಿಕ್ ಅಂತ ನಮ್ಮ ನೀಲಕಂಠಗಳು ಹೇಳಿದ್ದಾರೆ, ಎಲೆಕ್ಟ್ರಾನಿಕ್ ಸೆಕ್ರೆಟರಿಗಳಿದ್ದಾರೆ. ಎಲ್ಲೂ ಕೂಡ ಸ್ವಲ್ಪನೂ ಅಡ್ಡದಾರಿಗೆ ಹೋಗ್ಲಿಕ್ಕೆ ಎಡವಲಿಕ್ಕೆ ಬಿಡೋದಿಲ್ಲ. ಎಲ್ಲೇ ಅಪಸ್ವರಗಳು ಈ ಕ್ಯಾಂಪಸ್ನೊಳಗಡೆ ಎಲ್ಲೇ ಯಾವುದೇ ಮೂಲೆಯಲ್ಲಿ ಅಪಸ್ವರ ಬಂದರೂ ಕೂಡ 10 ನಿಮಿಷದ ಒಳಗಡೆ ಆಗಿ ನಮಗೆ ಗಮನಕ್ಕೆ ಬರುತ್ತೆ. ಅದು ಬಹುಶಃ ಎಲ್ಲ ಶಿಕ್ಷಕರ ಗಮನದಲ್ಲಿ ಇರೋದು ಒಳ್ಳೆಯದು. ಕ್ಯಾಂಪಸ್ಸಿನ ಈ ಆವರಣದಲ್ಲಿ ಹೊರಗಡೆ ಹೇಳೋದಿಲ್ಲ. ಯಾವುದೇ ನೀವು ಅಂದ್ಕೊಂಡಿರೋದಿಲ್ಲ, ಯಾರೂ ಇಲ್ಲ, ಸೆಕ್ರೆಟರಿಗಳಿಲ್ಲ ಅಥವಾ ತಿಪ್ಪೇಸ್ವಾಮಿಯವರಿಲ್ಲ ಅಥವಾ ಪ್ರಿನ್ಸಿಪಾಲ್ಗಳಿಲ್ಲ ಅಥವಾ PE ಮಾಸ್ಟರ್ ಇಲ್ಲ ಅಂತ ಏನಂದ್ರೂ ಕೂಡ ಯಾವುದೋ ಒಂದು ಕಣ್ಣು ನಿಮ್ಮನ್ನು ಗಮನಿಸಿರುತ್ತೆ. ಆ ಕಣ್ಣು ಯಾವುದೋ ಮುಖಾಂತರದಲ್ಲಿ ಮೆಸೇಜ್ ಸಂದೇಶವನ್ನು ರವಾನಿಸಿರುತ್ತೆ. ಅದನ್ನು ನಾವು ಸಮಯ ಸಂದರ್ಭಗಳನ್ನು ನೋಡಿ ನಿಮಗೆ ಚಿಕಿತ್ಸೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ಯಶಸ್ವಿಯಾಗಿರೋದ್ರಿಂದ ಬಹುಶಃ ನೀವು ಕೂಡ ಸರಿದಾರಿಯಲ್ಲಿ ಇದ್ದೀರಾ. ಹಾಗಾಗಿ ಒಳ್ಳೆಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಒಳ್ಳೆಯ ಶಿಕ್ಷಣವನ್ನು ಕೊಡೋದ್ರಿಂದಲೇ ಇಡೀ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ಹೆಸರುವಾಸಿಯಾಗಿದೆ. ಆದರೆ ಅಷ್ಟೇ ಸಾಲದು, ಅಲ್ಪ ತೃಪ್ತರಾಗಬಾರದು. ನಮ್ಮ ಬೆನ್ನನ್ನು ನಾವೇ ತಟ್ಕೊಳ್ಬಾರ್ದು. ಅದು ಬಹಳ ಕಾಲ ಇರೋದಿಲ್ಲ ನಮ್ಮ ಬೆನ್ನನ್ನು ನಾವು ತಟ್ಟಿಕೊಳ್ಳೋದು. ಹಾಗಾಗಿ ಎಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಬೇರೆಯವರನ್ನು ಗುರುತಿಸುವಂತೆ, ಬೇರೆಯವರ ಹೆಸರನ್ನು ಹೇಳುವಂತೆ, ಬೇರೆಯವರು ನಿಮ್ಮ ಸಾಧನೆಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಇದನ್ನು ಗುರುತಿಸುವಂತಹ ಕೆಲಸವನ್ನು ನೀವು ಮಾಡ್ತಾ ಹೋದಾಗ ಅದಕ್ಕೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿಯೇ ನಾವು ಬೇರೆ ಬೇರೆ ಉದಾಹರಣೆಗೆ ನಾಮಕಾವಸ್ಥೆಯಲ್ಲಿ ಏನು ಪಠ್ಯೇತರ ಚಟುವಟಿಕೆಗಳನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡಲ್ಲ. ನಾವೆಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡ್ತೀವಿ. ಒಂದು ಆಟೋಟಗಳಾಗಿರ್ಬೋದು, ಸಾಂಸ್ಕೃತಿಕ ಸ್ಪರ್ಧೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಕಾಲಕ್ಕೆ ಅನುಗುಣವಾಗಿ ಏನೇನು ಮಾಡಬೇಕು ಎಲ್ಲ ಮಾಡ್ತೀವಿ. ಓರಿಯೆಂಟೇಷನ್ ಕ್ಯಾಂಪ್ ಕೂಡ ಆಗಿರ್ಬೋದು, ಯಾವನ್ನೂ ಕೂಡ ಕಾಟಾಚಾರಕ್ಕೆ ಏನೋ ಸಮಯ ಕಳೆಯೋದಕ್ಕೋಸ್ಕರ ಯಾವನ್ನೂ ಕೂಡ ನಾವು ಮಾಡಲ್ಲ. ವ್ಯವಸ್ಥಿತವಾಗಿ ಆಲೋಚನೆ ಮಾಡಿ ಎಲ್ಲ ವಿತ್ ಪ್ಲಾನ್ ನಾವು ಮಾಡಿ ಅದನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಿಮಗೂ ಕೂಡ ಅದರಿಂದ ಪ್ರಯೋಜನ ಆಗುತ್ತೆ, ಮಕ್ಕಳಿಗೂ ಕೂಡ ಪ್ರಯೋಜನ ಆಗ್ತದೆ. ಅಂದರೆ ಯಾವುದೇ ತರಗತಿಯ ಮಕ್ಕಳು ಯಾವುದೇ ಸಂದರ್ಭದಲ್ಲಿ ಯಾವುದೇ ಶಿಕ್ಷಕರ ಬಗ್ಗೆ ಯಾವ ಆಲೋಚನೆಗೂ ಮಾಡದೇ ಇರುವಂತಹ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು, ಅಂದರೆ ಒಂದು ಉತ್ತಮವಾದ ಆರೋಗ್ಯಕರವಾದ ಪರಿಸರವನ್ನು ನಿರ್ಮಾಣ ಮಾಡಿಕೊಂಡು ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದೇವೆ. ಅದರ ಭಾಗಿಗಳಾಗಿ ನೀವು ಏನು ಭಾಗಿಯಾಗಿದ್ದೀರಾ ಅದು ನೀವು ಕೂಡ ಖುಷಿ ಪಡ್ತಕ್ಕಂಥ ಸಂಗತಿ, ನಾವು ಕೂಡ ಖುಷಿ ಪಡ್ತಕ್ಕಂಥ ಸಂಗತಿ. ಅದನ್ನು ಮಲ್ಲಿಕಾರ್ಜುನಪ್ಪವರು ಕೂಡ ಹೇಳಿ ನಮ್ಮ ಸಂಸ್ಥೆಗೆ ಹೆಸರನ್ನು ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಬಂದಿದ್ದೀರಾ. ಅದನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ನಾನು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಅನ್ನೋ ಮಾತನ್ನು ಅವರು ಕೂಡ ಹೇಳಿದರು. ಈಗೇನು ಜಾನಪದ ಗಾಯನವನ್ನು ಆಡಿದಲ್ಲ CBSE ವಿಭಾಗದ ಶಿಕ್ಷಕರು, ಮುಂದೆ ಒಂದು ದಿನ ನಾವು ಜಾನಪದ ಕಲಾವಿದರನ್ನು ಮಾಡಬೇಕು ನಮ್ಮ ಕ್ಯಾಂಪಸ್ ಆವರಣದಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ದಿನಾಂಕ ಆಗಲಿ ತಿಂಗಳಾಗಲಿ ಯಾವುದೂ ಕೂಡ ಏನು ನಿರ್ಣಯ ಆಗಿಲ್ಲ. ಬಹುಶಃ ಅಂತಹ ಸಂದರ್ಭದಲ್ಲಿ ನಿಮ್ಮ ಈ ಪ್ರತಿಭೆಯನ್ನು ನಾವು ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಆದರೆ ಅವರಲ್ಲಿ ಕೇಳ್ಕೊಳ್ಳೋದೇನು ನಾನು ಇಷ್ಟ ಅಂದರೆ ಒಂದು 16 ಜಾನಪದ ಗೀತೆಗಳನ್ನು ಹೇಳಿದ್ದೀನಿ. ಅದಕ್ಕೆ ಒಂದೊಂದು ತಂಡ ಮಾಡಿಕೊಂಡು, ಜಾನಪದ ಅಂದ್ರೆ ತಂಡ, ಅದು 4 ಜನ 3 ಜನ ಹೇಳೋವಂಥದ್ದಲ್ಲ ಜಾನಪದ ಅಂದರೆ. ಆದರೆ ಆ ತಂಡಗಳು ಕೂಡ ಒಂದು 10-12 ಜನ ತಂಡಗಳನ್ನು ಮಾಡಿಕೊಂಡು ಒಂದು 3-4 ತಂಡಗಳನ್ನು ಮಾಡಿಕೊಂಡು ಈ ಏನು ಗೀತೆಗಳನ್ನು ಮಾಡಿದ್ರ ಇವುಗಳನ್ನು ಬಹುಶಃ ಡಾಕ್ಟರ್ CS ಅಶ್ವಥ್ರವರ ಭಾವಗೀತೆಗಳನ್ನು, ಸುಬ್ಬಣ್ಣ ಶಿವಮೊಗ್ಗ ಸುಬ್ಬಣ್ಣ ಅನ್ನೋ ಗಾಯಕರಿದ್ರು ಅವರ ಗೀತೆಗಳನ್ನು, ಮುದ್ದು ಕೃಷ್ಣ ಅನ್ನೋರು ಆಡ್ತಾ ಇದ್ರು ಅವರ ಗೀತೆಗಳನ್ನು ನೀವು ಸಾಕಷ್ಟು ಸಿಗ್ತವೆ. ಅವ್ರನ್ನ ಕೇಳಿ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿದ್ದೀರ. ಇನ್ನೊಂದು ಚೆನ್ನಾಗಿ ಆಡಿಲ್ಲ ಅಂತ ಏನು ಹೇಳ್ತಾ ಇಲ್ಲ, ಅದಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಅಂಥ ಸಂದರ್ಭಗಳಲ್ಲಿ ಅದು ಇನ್ನೂ ಹೆಚ್ಚು ಪ್ರಚಾರಕ್ಕೆ ಬರಬೇಕು ಅನ್ನೋದಾದರೆ ಅಥವಾ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನೋದಾದರೆ ಆ ಕಡೆನೂ ಸ್ವಲ್ಪ ನಿಮ್ಮ ಬಿಡುವಿನ ವೇಳೆಯಲ್ಲಿ ಗಮನವನ್ನು ಕೊಡಿ. ಇವಾಗ ನಾವೇನಾರ ಕೇಳಕ್ಕೆ ಸರ್ ನೀವು ಹೇಳಿದ್ರೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳ್ಬೇಡಿ, ಅದಕ್ಕೆ ಬಿಡುವಿನ ವೇಳೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಬರ್ರಿ. ನೀವು ಯಾವುದೇ ಯೋಚನೆಗಳನ್ನು ಮಾಡ್ಕೊಂಡು ಬಂದು ಪ್ಲಾನ್ ಹಾಕ್ಕೊಂಡು ಬಂದು ಮೇಡಮ್ ಅವರಾಗಲಿ ಅಥವಾ ಯಾವುದೇ ವಿಭಾಗದ ಮುಖ್ಯಸ್ಥರಾಗಲಿ ಬಂದು ಕಾರ್ಯದರ್ಶಿಗಳನ್ನು ಕೇಳಿದರೆ ನಾವು ಯಾವುದೂ ಕೂಡ ಉದಾಸೀನ ಮಾಡೋದಿಲ್ಲ ಅಥವಾ ರಿಜೆಕ್ಟ್ ಮಾಡೋದಿಲ್ಲ. ನಾವು ಮೊನ್ನೆ ಒಂದು ಉದಾಹರಣೆ ಅದನ್ನು ಪ್ರಾಸಂಗಿಕವಾಗಿ ಹೇಳ್ತೀನಿ. ಕೃಷ್ಣ ಜಯಂತಿ ಆಚರಿಸಬೇಕು ಅಂತ ಪುಷ್ಪಾ ಮೇಡಮ್ ಅವರು ಬಂದರು. ಬಹುಶಃ ನಮಗೆ ಅದರ ಆಲೋಚನೆ ಇರಲಿಲ್ಲ. ಯಾಕೆಂದರೆ ನಾವು KG ಶಿಕ್ಷಣ ಹುಡುಗರು ನಮ್ಮ ಅಶ್ವಿನಿ ಮೇಡಮ್ ಅವರು ಅದನ್ನು ಮಾಡ್ತಾರೆ, ಇವ್ರಿಗೆ ಯಾಕೆ ಈ ವಿಷಯ ತಲೆಯೊಳಗೆ ಬಂತು ಅಂತ.
ಆದರೆ ಅವರ ಕಾರ್ಯದರ್ಶಿಗಳು ಕೇಳಿದರು, ಈಗೇನೋ ಪ್ರಾಥಮಿಕ ಹಂತದಲ್ಲಿ ಅಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರು ಅಂದರು. ಅವರೆಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರು, ಯಾರು ಮಾಡ್ರಿ ಮತ್ತು ಬೇಡ ಅನ್ನೋಲ್ಲ. ಅಂದರೆ ಯಾವುದೇ ವಿಚಾರಗಳನ್ನು ನಾವು ಎಷ್ಟು ಮುಕ್ತವಾಗಿ ಆಲೋಚನೆ ಮಾಡ್ತೀವಿ, ಅದು ಯಾವ ರೀತಿ ನಿಮಗೆ ಅವಕಾಶಗಳನ್ನು ಕೊಡ್ತಾ ಹೋಗ್ತೀವಿ. ಅವಕಾಶಗಳನ್ನು ಅಳಿಸ್ಕೊಂಡು ನೀವು ಬೆಳೆಯೋದ್ರ ಜೊತೆಗೆ ನಿಮ್ಮ ಮಕ್ಕಳನ್ನು ಬೆಳೆಸಿ, ನಿಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸಿ, ಅವರಿಗೆ ಹೃದಯ ವೈಶಾಲ್ಯವನ್ನು ತುಂಬಿ, ನಾವು ನಮ್ಮವರು ಎನ್ನುವ ಸೌಹಾರ್ದ ವಾತಾವರಣವನ್ನು ತುಂಬಿ. ಅಂದರೆ ಬರೀ ಪಠ್ಯ ಬೋಧನೆ ಅಷ್ಟೇ ಅಲ್ಲ, ಪಠ್ಯ ಬೋಧನೆ ಜೊತೆಗೆ ಸಾಮಾಜಿಕ ಶಿಕ್ಷಣ ಅಂತ ಕರಿತೀವಿ ನಾನು ಅದನ್ನು ಹೇಳಿದ್ರು. ಸಾಮರಸ್ಯದ ಸಾಮಾಜಿಕ ಬದುಕನ್ನು ರೂಢಿಸಿಕೊಂಡು ಅವರಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ನೀವು ಸದಾ ಚಿಂತನಶೀಲರಾಗಿರಿ, ಆ ರೀತಿ ಆಲೋಚನೆ ಮಾಡ್ತಾ ಹೋಗಿ. ಅದಕ್ಕೆ ಪೂರಕವಾಗಿ ನಾವು ನಿಮ್ಮ ಬೆನ್ನೆಲುಬಾಗಿ ನಿಲ್ತೇವೆ ಎನ್ನುವ ಆಶಯದ ಮಾತುಗಳನ್ನು ಆಡ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.